ಸುದೀಪ್ ಅಷ್ಟೇ ಮ್ಯಾಮ್, ಅವ್ರು ಯಾಕೆ ಜಾಸ್ತಿ ವಾಯ್ಸ್ ಔಟ್ ಮಾಡ್ತಿಲ್ಲ ಅನಿಸ್ತಿದೆ. ಎಸ್ಪೆಷಲಿ ವಿನಯ್ ಮ್ಯಾಟರ್. ವಿನಯ್ ಬಂದಾಗ ಓವರ್ ಡೌನ್ ಆಗ್ತಾರೆ ಅನ್ಸುತ್ತೆ. ಐ ಥಿಂಕ್ ಇನ್ 10 seasons ಅಲ್ಲಿ ದಿಸ್ ಇಸ್ ದ ಫಸ್ಟ್ ವರ್ಸ್ಟ್ ಸೀಸನ್ ಎವರ್. ತುಂಬ ವರ್ಸ್ಟ್ ಸರ್. ಅಂದರೆ ಅವರು ಲೈಕ್ ಯಾವಾಗಲೂ ಅವ್ರು ಹೇಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ, ಅದು ಈ ಸೀಸನಲ್ಲಿ ಬೇರೆಯವ್ರು ಬಂದಾಗ ಮಾತಾಡ್ತಾರೆ, ಬಟ್ ವಿನಯ್ ಅಂತ ಬಂದಾಗ ಅವರು ಅಷ್ಟು ಮಾತಾಡಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ವಿನಯ್ಗೆ ಫೇವರಿಸಮ್. ವರ್ತೂರ್ ಸಂತೋಷ್ ಅವರು ಮಾಡೋದನ್ನ ಜಸ್ಟಿಫೈ ಮಾಡ್ತಿಲ್ಲ ಅನ್ನೋದಕ್ಕೆ ಹಿ ಟುಕ್ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಫಾರ್ ದ ಒನ್ ವೀಕೆಂಡ್ ವಿತ್ ಸುದೀಪ್ ಅಲ್ಲಿ. ಹಾಫ್ ಅನ್ ಅವರ್ ತೊಗೊಂಡ್ರು, ಹಿಂಗೆ ಮಾಡ್ಬೇಕಿತ್ತು, ಹಂಗೆ ಮಾಡ್ಬೇಕಿತ್ತು. ಹೌದು ನೀವು ಹೇಳು, ಅದೇ ವಿನಯ್ ಮಾಡಿದಾಗ ಎಕ್ಸಾಂಪಲ್, ಹೌದು ಅವ್ರ ಕಣ್ಣೆಲ್ಲ ಆದಾಗ ಅವ್ರು ಮಾಡ್ಬೋದಿತ್ತು ಅದನ್ನು. ಆ್ಯಂಡ್ ಅಟ್ ಲಾಸ್ಟ್ ಅವ್ರು ಹೇಳಿದರು ಪಿಲ್ಲರ್ 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 ಅಂದ್ಬಿಟ್ಟು, ಮೇನ್ ಪಿಲ್ಲರ್ ಸಂಗೀತನೇ ಅಂದರೆ ಇಟ್ಸ್ ನಾಟ್ ಜಸ್ಟಿಫೈಡ್. ದಟ್ ಈಸ್ ಹೌ. ಈ ವಿಷಯದಲ್ಲಿ ಸುದೀಪ್ ಸ್ವಲ್ಪ ಇದಾಗ್ತದೆ. ಅದರ್ ದನ್ ದಟ್ ಎಲ್ಲ ರೀತಿ ಚೆನ್ನಾಗಿದೆ ಮ್ಯಾಮ್. ಸುದೀಪ್ ಸ್ವಲ್ಪ ವಾಯ್ಸ್ ಔಟ್ ಮಾಡಿಲ್ಲ ಅವ್ರು. ವಿನಯ್ ವಿಷಯದಲ್ಲಿ ಮಾಡಿಲ್ಲ. ಮಾಡಿದ್ದಾರೆ ಬಟ್ ಎಕ್ಸೆಪ್ಟ್ ಫೇವರಿಸಮ್ ಮಾಡ್ತಿದ್ದಾರೆ ಅನಿಸ್ತಿದೆ ಮ್ಯಾಮ್. ಏನಕ್ಕೆ ಇರ್ಬೋದು ಅವ್ರ ವಿಷಯದಲ್ಲಿ, ಏನಕ್ಕೆ ಅವ್ರ ವಾಯ್ಸ್ ಅವ್ರು ಮಾಡ್ತಾರೆ ಮ್ಯಾಮ್? ಅದು ನಾವು ನೋಡ್ಕೊಂಡು ಬರ್ತಿರೋದು ನಮ್ಮ ಕಣ್ಣಿಗೆ ಹಂಗೆ ಕಾಣಿಸ್ತಿದೆ. ಮೇ ಬಿ ಅದು ನಮಗೆ ಬೇರೆ ರೀತಿ ಪೋಟ್ರೆ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ನಮಗೆ ನೋಡಿದ ತಕ್ಷಣ ಸುದೀಪ್ ಅವರು ವಿನಯ್ ತುಂಬ ಫೇವರಿಸಮ್ ಮಾಡೋ ಥರ ಕಾಣಿಸ್ತಿದೆ. ಸೊ ಅದಕ್ಕೆ ನಾವು ಆ ಒಂದು ಪಾಯಿಂಟಿಂದ ನಾವು ಹಂಗೆ ಹೇಳ್ತಿರೋದು. ಬೀಂಗ್ ಎ ಪಬ್ಲಿಕ್ ಫಿಗರ್ ಇದು ಮಾಡಬಾರ್ದು, ಹಾಗೆ ಫೇವರಿಸಮ್ ಮಾಡಬಾರ್ದು. ದಟ್ ಈಸ್ ನಾಟ್ ಜಸ್ಟಿಸ್ ಫಾರ್ ಅ ಪಬ್ಲಿಕ್ ಫಿಗರ್. ಸೊ ಹಿ ಹ್ಯಾಸ್ ಟು ಬೇರೆಯವ್ರೇನೋ ಇಫ್ ಇಟ್ ಈಸ್ ಅ ಸ್ಕ್ರಿಪ್ಟೆಡ್ ಶೋ ಆಲ್ಸೋ, ಅಥವಾ ಅವರಿಗೆ ಸ್ಕ್ರಿಪ್ಟ್ ಕೊಟ್ಟು ಹಿಂಗೆ ಮಾತಾಡಿ ಅಂದರು ಅವರು ಅದನ್ನು ನೋಡ್ಬಿಟ್ಟು ಮಾತಾಡಬೇಕು ಅಷ್ಟೇ. ನಿಮ್ಮ ಫೇವ್ರೆಟ್ ಆಟಗಾರ ಯಾರು? ಪ್ರತಾಪ್. ಯಾಕೆ ಪ್ರತಾಪ್ ಮ್ಯಾಮ್? ಅವನು ಇನ್ನೋಸೆಂಟಾಗಿದ್ದಾನೆ, ಮತ್ತು ಎಲ್ಲರೂ ಅವನ್ನ ಫೇಕ್ ಅಂತಾರೆ, ಬಟ್ ಅವ್ನು ಇನ್ನೋಸೆಂಟೇ ಅನ್ನಿಸ್ತಿದೆ. ಸೊ ಪ್ರತಾಪ್, ಮತ್ತು ಅವ್ನು ತುಂಬ ಡರ್ಟಿ ಗೇಮ್ ಮಾಡ್ತಿಲ್ಲ ಬೇರೆಯವ್ರ ಥರ. ಸೊ ಅದಕ್ಕೆ ಓಕೆ. ಪ್ರತಾಪ್ ಅವರು ಅಂದ ತಕ್ಷಣ ಮನೇಲೆಲ್ಲರೂ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಮಾಡಿ. ಹೌದು, ಈಗ ರೀಸೆಂಟಾಗಿ ಈಶಾನಿನೂ ಹೋಗಿ ಅವಳು ಹಾಗೆ ಮಾಡಿದ್ಲು, ತುಂಬ ಟಾರ್ಗೆಟಿಂಗ್ ಮಾಡಿದ್ಲು. ಸೊ ಪ್ರತಾಪ್ ಸ್ವಲ್ಪ ಒಳ್ಳೆ ರೀತಿ ಆಡ್ತಿದ್ದಾನೆ ಕಂಪೇರ್ ಮಾಡಿ. ಇಶಾನಿ ಅವರು ಅಂದಿದ್ದು ಸರಿನಾ? ಇಲ್ಲ ಮ್ಯಾಮ್. ಏನು ಹೇಳ್ತೀರಾ ಅದಕ್ಕೆ? ಪ್ಲೇ ಮಾಡಿತ್ತು ಫೇಲ್ಯೂರ್ ಗೇಮ್, ಆ್ಯಂಡ್ ಅವ್ನು ವಿನ್ನಿಂಗಲ್ಲಿರೋನ್ನ ಬಂದ್ಬಿಟ್ಟು ಅವಳು ಎಷ್ಟು ಚೆನ್ನಾಗಿ ಇದು ಮಾಡ್ತಾಳೆ, ಅದು ಸರಿ ಇಲ್ಲ. ಅವಳು ಅದು ಇಶಾನಿ ಶೀ ಈಸ್ ಪರ್ಫೆಕ್ಟ್, ಅವಳು ಇರೋಳು ಇಲ್ಲಿವರೆಗೂ. ದಟ್ ಈಸ್ ದ ಮ್ಯಾಟರ್. ಅದರಲ್ಲೇ ತಿಳ್ಕೊಳ್ಬೇಕು. ಸೊ ಏನಪ್ಪ ಅಂದರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಅವನು ಅದೇ ಡೇ ಒನ್ನಿಂದ ಅವ್ನು ತುಂಬ ಟಾರ್ಗೆಟ್ ಆಗ್ತಿದ್ದಾನೆ, ಮತ್ತು ಈಗ ರೀಸೆಂಟಾಗಿ ಇವರೆಲ್ಲ ಬಂದಾಗಲೂ ಅವ್ನು ಮತ್ತೆ ಟಾರ್ಗೆಟ್ ಆದ. ಅವ್ರನ್ನೆಲ್ಲರೂ ಇದು ಅಟ್ಯಾಕ್ ಮಾಡೋ ಥರ ಮಾಡ್ತಿದ್ರು. ವಿನ್ ಆದರೆ ಅವ್ನು ಎಸ್ಟರ್ಡೇ ಎಪಿಸೋಡ್ ಆಲ್ಸೋ ದೇ ಹ್ಯಾವ್ ಟಾರ್ಗೆಟೆಡ್ ಹಿಮ್ ಫಾರ್ ದಟ್ ಕಲಪೆ ಆ್ಯಂಡ್ ಆಲ್. ದೇ ಹ್ಯಾವ್ ಡಿಸ್ಕಸ್ಡ್ ಎವ್ರಿಥಿಂಗ್, ಆ್ಯಂಡ್ ಆಮೇಲೆ ಅವರು ಕೊಟ್ಟರು. ಸೊ ಪರ್ಟಿಕ್ಯುಲರ್ ಸರಿನಾ? ಇಲ್ಲ, ಯಾರಿಗೆ ಹೋಗ್ಬೇಕಾಗಿ ಎವ್ರಿ ಟೈಮು ಹೇಳ್ತಿರೋ ಪ್ರಕಾರ ವೀಕ್ ವೈಸ್ ನೋಡ್ಕೊಂಡು ಬನ್ನಿ, ಕಳಪೆ ಕೊಡಿ ಅಂತಾರೆ. ಆ್ಯಂಡ್ ಆಲ್ ಆಫ್ ಎ ಸಡನ್ ಒಟ್ಟಿಗೆ ಅವ್ರು 15 ವಾರದ್ದು ನೋಡ್ಬಿಟ್ಟು ಕಳಪೆ ಕೊಟ್ಟಿತ್ತು, ಅದು ಸರಿ ಇಲ್ಲ. ಹಂಗೆ ನೋಡೋಕೆ ಹೋಯ್ತಂದರೆ ಇವನ್ ನಮ್ರತ ಆಲ್ಸೋ ವಿ ಕ್ಯಾನ್ ಕನ್ಸಿಡರ್ ಆಸ್ ಎ ಕಳಪೆ. ವರ್ತೂರು ಹಂಗೆ ನೋಡಿದ್ರೆ ಮ್ಯಾಮ್ ಅವನು ಟಾಸ್ಕಲ್ಲಿ ಅಷ್ಟಿಲ್ಲ. ಪಾಸ್ಟ್ 2 weeks ಓನ್ಲಿ, 2 ವಾರದಿಂದನೇ ಆಡ್ತಿರೋದು ನಮ್ರತ, ವರ್ತೂರ್ ಸಂತೋಷ್ ಅವ್ರು ಹಾಗೆಲ್ಲ ಜಸ್ಟಿಫೈ ಆಗಿ ಕೊಡಬೇಕು ಕಳಪೆ ಅಂದರೆ ಅವರಿಬ್ಬರು ಇದ್ರು ಆ ಲಿಸ್ಟಲ್ಲಿ, ಅವ್ರನ್ನೂ ಕೊಡ್ಬೋದಿತ್ತು. ಓಕೆ. ಸೊ ಡ್ರೋನ್ ಪ್ರತಾಪ್ ಅವ್ರದ್ದು ಏನಪ್ಪ ಅಂತಂದರೆ, ಸಂಗೀತ ಅವರು ಮುಂಚೆ ಕ್ಲೋಸ್ ಆಗಿದ್ರು, ಅಕ್ಕ ತಮ್ಮ ಅಂತಾನೆ ಇದಾಗಿದ್ದು. ಸೊ ಹತ್ರ ಇವಾಗ ಏನಪ್ಪ ಅಂದರೆ ಅವರಿಬ್ಬರ ನಡುವೆ ಜಾಸ್ತಿ ಭಿನ್ನ ಅಭಿಪ್ರಾಯ ಬರ್ತಾ ಇದೆ. ಹೌದು ಮ್ಯಾಮ್, ಅಗೇನ್ ಅದು ಗೇಮ್ ಪಾಲಿಟಿಕ್ಸ್ ಥರ ಅವಳು ಮಾಡ್ತಿದ್ದಾಳೆ ಮ್ಯಾಮ್. ಅವಳು ಸಂಗೀತ ತುಂಬ ಜಂಪ್ ಆಗ್ತಾಳೆ. ಒಂದ್ಸಲಿ ವಿನಯ್ ಒಳ್ಳೆಯವನು ಅಂತಾಳೆ, ಒಂದ್ಸಲಿ ಕಾರ್ತಿಕ್ ಜೊತೆ, ಒಂದ್ಸಲಿ ತನಿಷಾ. ಸೊ ಅವಳು ತುಂಬ ಡರ್ಟಿಯಾಗಿ ಆಡ್ತಿದ್ದಾಳೆ ಅನ್ಸುತ್ತೆ. ಹೆಂಗಂತಂದರೆ ಅವಳನ್ನ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಅವಳು ಇರ್ತಾಳೆ, ಆ್ಯಂಡ್ ಯಾರು ಕ್ವೆಶನ್ ಮಾಡ್ತಾರೆ ಆ್ಯಂಡ್ ಶಿ ಈಸ್ ಅಗೇನ್ಸ್ಟ್ ಟು ದೆಮ್ ಅಷ್ಟೇ. ಸೊ ಟಾಪ್ 1, ಟಾಪ್ 2, ಟಾಪ್ 3 ಯಾರು ಬರ್ಬೋದು ಮ್ಯಾಮ್? ಪ್ರತಾಪ್ ಬೇಕು, ಸಂಗೀತ ಆ್ಯಂಡ್ ವಿನಯ್ ಐ ಗೆಸ್. ವಿನಯ್ ಅವ್ರ ಟಾಪ್ 3 ಅಲ್ಲಿ ವಿನಯ್ ಅದೇ ಬಿಕಾಸ್ ಅವ್ನು ತುಂಬ ಕಿರುಚ್ತಾ ಇರ್ತಾನೆ, ಆ್ಯಂಡ್ ಹಿ ಈಸ್ ನಾಟ್ ಪ್ಲೇಯಿಂಗ್, ಜಸ್ಟ್ ಈಸ್ ಅಗೇನ್ಸ್ಟ್ ವಾಯ್ಸ್ ಔಟ್ ಮಾಡೋದಕ್ಕೆ ಆ್ಯಂಡ್ ಎಲ್ಲದರಲ್ಲೂ ಜಗಳ ಮಾಡಿಬಿಟ್ಟು ಅವನು ಇದು ಮಾಡ್ತಿರೋದಕ್ಕೆ ಅವ್ನು ಟಾಪ್ 3 ಬರ್ತಾನೆ. ಬಿಕಾಸ್ ಕಾರ್ತಿಕ್ ಆ್ಯಂಡ್ ಬೇಸ್ಡ್ ಆನ್ ದ ಫ್ರೆಂಡ್ಶಿಪ್ ವೈಸ್ ಅವನೇ ಸ್ಪಾಯ್ಲ್ ಮಾಡ್ಕೊಂಡ. ಅದರ್ವೈಸ್ ಕಾರ್ತಿಕ್ 3rd ಪ್ಲೇಸಲ್ಲಿ ಇರ್ತಿದ್ದ ಅಂದ್ಕೊಳ್ತಾನೆ. ವಿನಯ್ ಅವ್ರು ವರ್ತೂರ್ ಸಂತೋಷ್ ಆಲ್ಸೋ. ಸಂತೋಷ್ ಅವ್ರು ಬರ್ತಾರ ಅಂತೀರಾ?
ಅಲ್ಲ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಅಷ್ಟೇ. ಅದೇ ಓಟ್ಸ್ ಮೇಲೆ ನೋಡಿದ್ರೆ, ಸಪೋರ್ಟ್ ಮೇಲೆ ನೋಡಿದ್ರೆ ವರ್ತೂರ್ ಬರ್ಬೋದು ಬಟ್ ಆ್ಯಕ್ಚುಲಿ ಪ್ರತಾಪ್, ಸಂಗೀತ, ವಿನಯ್ ಅನಿಸ್ತಿದೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಬಿಗ್ ಬಾಸ್ ಹೆಂಗೆ ನಡೀತಾ ಇದೆ ಮ್ಯಾಮ್ ಈ ಸೀಸನ್? ಅಂದರೆ ಹಳೆ ಸೀಸನ್ಕಿನ್ನ ಸೀಸನ್ 10 ಬಿಗ್ ಬಾಸ್ ಹೆಂಗೆ ನಡೀತಾ ಇದೆ? ವರ್ಸ್ಟ್ ಸೀಸನ್ ಆಫ್ ಎವರ್